ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERTಗೆ ರಿಲೇಟೆಡ್ ಆಗಿರುವಂತಹ ಈ ಒಂದು ಮಾರ್ಚ್ ಎಕ್ಸಾಮಿನೇಷನ್ಗೆ ರಿಲೇಟೆಡ್ ಆಗಿರುವಂತಹ 21 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ಗೆ ಏನು ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಕನ್ಫರ್ಮ್ ಕಾನ್ಸೆಪ್ಟ್ಗಳಿಂದ ಬರ್ತಾ ಇರುವಂಥ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ತುಂಬಾ ಕಷ್ಟ ಆಗ್ತದೆ ಪಾಸಿಂಗ್ ಮಾರ್ಕ್ಸ್ಗಳನ್ನು ತೊಗೊಳ್ಳಿಕ್ಕೆ ಅಂತ ಇದ್ದೀರಾ ಅವರಿಗೋಸ್ಕರ ಈ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಲೆಟ್ ಅಸ್ ಗೆಟ್ ಸ್ಟಾರ್ಟ್ಸ್. CS ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ನಮಗೆ 21 ಮಾರ್ಕ್ಸ್ ತೊಗೊಳ್ಳಿಕ್ಕೂ ಆಗ್ತಾ ಇಲ್ಲ, ಎಲ್ಲ ಚಾಪ್ಟರ್ನು ಕವರ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲಿ ಫೇಲ್ ಆಗ್ತೀವಿ ಅನ್ನೋ ಭಯ ಆಗ್ತಾ ಇದೆ ಅನ್ನೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಕಂಪ್ಲೀಟಾಗಿ ನಮ್ಮ CS ಸಬ್ಜೆಕ್ಟಲ್ಲಿ ಸೆಕೆಂಡ್ PUCಗೆ ರಿಲೇಟೆಡ್ ಆಗಿ 12 ಚಾಪ್ಟರ್ಸ್ಗಳಿದೆ. ಆದರೆ ನೀವು 12 ಚಾಪ್ಟರ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಯಾರೆಲ್ಲ 21 ಮಾರ್ಕ್ಸ್ ತೊಗೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ. ಸೊ ಮೊದಲು ಈ 5 ಚಾಪ್ಟರ್ಗಳನ್ನು ಓದಿ, ಯಾವ 5 ಚಾಪ್ಟರ್ಗಳಂತ ವಿಡಿಯೋನ ಕೊನೆವರೆಗೂ ನೋಡಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಮೊದಲನೇದಾಗಿ 12 ಚಾಪ್ಟರ್ಲಿ ಮೊದಲನೇ ಚಾಪ್ಟರ್ ಯಾವುದು ಓದಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಿಲೆಬಸ್ನ 3ನೇ ಚಾಪ್ಟರ್ ಆಗಿರುವಂತಹ ಸ್ಟ್ಯಾಕ್ ಚಾಪ್ಟರ್ನ ಮೊದಲು ಕಂಪ್ಲೀಟಾಗಿ ಓದಿ. ಯಾಕಂತ ಹೇಳಿದ್ರೆ ಈ ಸ್ಟ್ಯಾಕ್ ಚಾಪ್ಟ್ರಿಂದ ಪಾರ್ಟ್ D ಅಂದರೆ 5 ಮಾರ್ಕ್ಸ್ನ ಪಾರ್ಟ್ ಏನಿದೆ ಆ ಒಂದು ಪಾರ್ಟಿಗೆ ಒಂದು ಕ್ವೆಶನ್ನು ಕನ್ಫರ್ಮ್ ಆಗಿ ಬರುತ್ತೆ. ಸೊ ನಮ್ಮ ಕ್ವೆಶನ್ ಪೇಪರಲ್ಲಿ 35 ಕ್ವೆಶನ್ ನಂಬರ್ ಏನಿರುತ್ತೆ ಆ ಒಂದು ಕ್ವೆಶನ್ ನಂಬರಿಂದ ಈ ಒಂದು ಚಾಪ್ಟ್ರಿಂದ ಕ್ವೆಶನ್ ಆಗಿರುತ್ತೆ. ಯಾವೆಲ್ಲ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ಅಂದರೆ ಕನ್ವರ್ಷನ್ ಮೇಲೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡುವಂಥದ್ದು, ಇನ್ಫಿಕ್ಸ್ ಕೊಟ್ಟಿರ್ತಾರೆ ಅದನ್ನು ಪೋಸ್ಟ್ ಫಿಕ್ಸ್ಗೆ ಎಕ್ಸ್ಪ್ರೆಷನ್ನ ಕನ್ವರ್ಟ್ ಮಾಡೋದಾಗಿರ್ಬೋದು, ಅಥವಾ ಆಲ್ರೆಡಿ ಕನ್ವರ್ಟ್ ಆಗಿರುವಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ವಾಟ್ ಈಸ್ ಸ್ಟ್ಯಾಕ್, ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಆಗಿರ್ಬೋದು, ಅಥವಾ ಮೆನ್ಷನ್ ದ ರಿಯಲ್ ಲೈಫ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಆಗಿರ್ಬೋದು. ಸೊ ಈ ಒಂದು ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟು. ಕನ್ಫರ್ಮ್ ಆಗಿ ಒಂದು ಕ್ವೆಶನ್ ಪಕ್ಕಾ ಬಂದೇ ಬರುತ್ತೆ. ದಯವಿಟ್ಟು ಈ ಒಂದು ಕಾನ್ಸೆಪ್ಟ್ಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ಈ ಒಂದು ಚಾಪ್ಟ್ರಲ್ಲಿ ಓದಿ, ಸೋ ದಟ್ ಯು ಕ್ಯಾನ್ ಗೆಟ್ ಈಸಿಲಿ 5 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಇಂಪಾರ್ಟೆಂಟ್ ಚಾಪ್ಟರ್ ಬಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ಸಲ್ಲಿ 4ನೇ ಚಾಪ್ಟರ್ ಆಗಿರುವಂತಹ Q ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ತುಂಬ ಸಿಂಪಲ್ ಆಗಿದೆ ಕೂಡ. ದಯವಿಟ್ಟು ಈ ಒಂದು ಚಾಪ್ಟ್ರಲ್ಲೂ ಕೂಡ ಯಾವುದೇ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡದೆ ಓದಿ. ಸೊ ಯಾವೆಲ್ಲ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಅಂದರೆ, ಒಂದು ಆಲ್ಗಾರಿದಮ್ ಬರೀಲಿಕ್ಕೆ ಕೇಳೋವಂಥ ಚಾನ್ಸಸ್ ಇದೆ. ಈ ಒಂದು ಕ್ವೆಶನು ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಕೂಡ ಕೇಳಿರೋದ್ರಿಂದ ಈ ಒಂದು ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಟೆಸ್ಟ್ ವೆದರ್ ಗಿವನ್ ಸ್ಟ್ರಿಂಗ್ STR ಸ್ಟೋರ್ಡ್ ಇನ್ ಡಬಲ್ ಎಂಡೆಡ್ ಕ್ಯೂ DQ ಈಸ್ ಅ ಪ್ಯಾಲಿಂಡ್ರೋಮ್ ಆರ್ ನಾಟ್. ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ ಚೆಕ್ ಮಾಡಲಿಕ್ಕೆ ಈ ಒಂದು ಅಲ್ಗಾರಿದಮನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವಾಟ್ ಈಸ್ ಕ್ಯೂ, ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಕ್ಯೂ ಅಂತ ಕೇಳ್ಬೋದು. ವಾಟ್ ಈಸ್ DQ, ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಇಟ್ ಅಂತ ಕೇಳ್ಬೋದು. ಕಂಪೇರ್ ಕ್ಯೂ ಆ್ಯಂಡ್ DQ ಆ್ಯಂಡ್ ಡರೈವ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಅಂತ ಕೂಡ ಕೇಳ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಕ್ವೆಶನ್ ಏನು ಕೇಳ್ಬೋದು ಅಂತ ಅಂದರೆ, ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಕ್ಯೂ, ರಿಯಲ್ ಲೈಫ್ ಅಪ್ಲಿಕೇಶನ್ಸನ್ನು ಕೇಳ್ಬೋದು ಆ್ಯಂಡ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಕೂಡ ಕೇಳ್ಬೋದು. ದಯವಿಟ್ಟು ಈ 6 ಕ್ವೆಶನ್ಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಚಾಪ್ಟ್ರಲ್ಲಿ ಯಾವುದೊಂದು ಕಾನ್ಸೆಪ್ಟನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಓದಿ, ಸೊ ದಟ್ MCQ ಅಲ್ಲೂ ಕೂಡ ಕ್ವೆಶನ್ನ ಕೇಳಿದ್ರೆ ನೀವು ಅಟೆಂಡ್ ಮಾಡ್ಬೋದು. ಇನ್ನು 2 ಮಾರ್ಕ್ಸಲ್ಲಿ ಕೇಳಿದ್ರು ಕೂಡ ನೀವು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಓದಿ. ಇನ್ನು ನೆಕ್ಸ್ಟ್ ಯಾವ ಚಾಪ್ಟರ್ ಅಂತ ನೋಡೋಣ. ಕ್ವೆಶನ್ ನಂಬರ್ 37 ಬರುವಂಥ ಕ್ವೆಶನ್ ಯಾವ ಚಾಪ್ಟ್ರಿಂದ ಆಗಿರುತ್ತೆ ಅಂತ ಅಂದರೆ, ಸರ್ಚಿಂಗ್ ಚಾಪ್ಟ್ರಿಂದ ಆಗಿರುತ್ತೆ. ನಮ್ಮ CS ಸಿಲೆಬಸ್ಸಲ್ಲಿ 6ನೇ ಚಾಪ್ಟರ್ ಒಂದು ಸರ್ಚಿಂಗ್ ಚಾಪ್ಟರ್ ಆಗಿರುತ್ತೆ. ಈ ಒಂದು ಚಾಪ್ಟ್ರಿಂದ ಕೂಡ ನಮ್ಮ ಕ್ವೆಶನ್ ಪೇಪರ್ನ 37ನೇ ಕ್ವೆಶನು ಈ ಒಂದು ಪಾರ್ಟಿಂದ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ವಾಟ್ ಈಸ್ ಸರ್ಚಿಂಗ್ ಆಗಿರ್ಬೋದು, ಎಕ್ಸ್ಪ್ಲೈನ್ ಸರ್ಚ್ ಬೈ ಹ್ಯಾಶ್ ಟೆಕ್ನಿಕ್ ಇನ್ ಡೀಟೇಲ್, ಎಕ್ಸ್ಪ್ಲೈನ್ ಲೀನಿಯರ್ ಸರ್ಚ್ ಟೆಕ್ನಿಕ್ ಇನ್ ಬ್ರೀಫ್ ಅಂತ ಕೇಳ್ಬೋದು. ರೈಟ್ ಆನ್ ಅಲ್ಗಾರಿದಮ್ ಟು ಸರ್ಚ್ ಆನ್ ಎಲಿಮೆಂಟ್ ಬೈ ಬೈನರಿ ಸರ್ಚ್ ಮೆಥಡ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ವರ್ಕಿಂಗ್ ಮೆಥಡ್ ಆಫ್ ಬೈನರಿ ಸರ್ಚ್ ಮೆಥಡ್ ಅಂತ ಕೇಳ್ಬೋದು. ರೈಟ್ ಆ್ಯಂಡ್ ಫಂಕ್ಷನಲ್ ಕೋಡ್ ಆಫ್ ಲೀನಿಯರ್ ಸರ್ಚ್ ಮೆಥಡ್ ಅಂತ ಕೇಳ್ಬೋದು, ಅಥವಾ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್ ಮೆಥಡ್ ಅಂತ ಕೇಳ್ಬೋದು. ಸೊ ಈ ಎಲ್ಲ ಕ್ವೆಶನ್ಸು ಆಲ್ಮೋಸ್ಟ್ ನಾನು ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ಮತ್ತು ಪ್ರಿಪೇರ್ಡ್ ಕ್ವೆಶನ್ಸ್ ಪೇಪರ್ಸ್ಗಳನ್ನು ರೆಫರ್ ಮಾಡಿ ಈ ಒಂದು ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡಿ ಇಂಪಾರ್ಟೆಂಟ್ ಅಂತ ಕೂಡ ಮೆನ್ಷನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಸರ್ಚಿಂಗ್ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿ, ಅದರಲ್ಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥ ಕ್ವೆಶನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಓದಿ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕಾನ್ಸೆಪ್ಟನ್ನು ಓದೋದ್ರಿಂದ ನಿಮಗೆ ಅಗೇನ್ 5 ಮಾರ್ಕ್ಸ್ ಕೂಡ ಗೇನ್ ಆಗ್ತಾ ಇದೆ. ಪಾರ್ಟ್ ಬಂದು ಇಂಪಾರ್ಟೆಂಟ್ ಚಾಪ್ಟರ್ ಬಂದು ಸಾರ್ಟಿಂಗ್ ಚಾಪ್ಟರು, ಸಿಲೆಬಸ್ಸಿನ 5ನೇ ಚಾಪ್ಟರ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಇದರಿಂದ ಅಲ್ಗಾರಿದಮನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಪ್ರಾಬ್ಲಮನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಒಂದು ಪಾರ್ಟ್ E ಅಂತ ಏನಿದೆಯಲ್ಲ, ಕೊನೆಯ ಮೇಯ್ನ್ ಕ್ವೆಶನ್ ಪೇಪರಿನ ಲಾಸ್ಟ್ ಮೇಯ್ನ್ ಪಾರ್ಟ್ E ಹಾರ್ಟ್ಸ್ ಅಂತ. ಸೊ ಅದರಲ್ಲಿ 42ನೇ ಕ್ವೆಶನ್ನು ಈ ಒಂದು ಚಾಪ್ಟ್ರಿಂದ ಬರುತ್ತೆ. ಕಂಪಲ್ಸರಿ ಒಂದು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಇಟ್ ಮೇ ಬಿ ಬಬಲ್ ಸಾರ್ಟ್ ಆಗಿರ್ಬೋದು, ಇನ್ಸೆಷನ್ ಸಾರ್ಟ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು.
ಮೂರು ಮೆಥಡನ್ನು ಕಲೀರಿ. ಮೂರು ಮೆಥಡನ್ನು ಕಲಿತ್ರೆ ಯಾವುದಾದ್ರೂ ಒಂದು ಮೆಥಡನ್ನು ಕನ್ಫರ್ಮ್ ಆಗಿ ಕೊಡ್ತಾರೆ. ಸೊ ಅದರಿಂದ ನಿಮಗೆ 5 ಮಾರ್ಕ್ಸು ಈಸಿಯಾಗಿ ಗೇನ್ ಆಗುತ್ತೆ. ದಯವಿಟ್ಟು ಯಾವ ಒಂದು ಟೆಕ್ನಿಕ್ಕು ಕೂಡ ಸ್ಕಿಪ್ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಕ್ವೆಶನು 43ನೇ ಕ್ವೆಶನ್ ಪೇಪರ್ನ 43ನೇ ಕ್ವೆಶನಿಗೆ ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಚಾಪ್ಟರಿಂದ ಕ್ವೆಶನ್ ಅರೈಸ್ ಆಗ್ತಾ ಇದೆ. ಸೊ ಈ ಒಂದು ಚಾಪ್ಟ್ರಲ್ಲಿ 3 ಮಾಡೆಲ್ ಕ್ವೆಶನ್ ಪೇಪರನ್ನು ಮತ್ತು 2 ಪ್ರಿಪೇಟರಿ ಕ್ವೆಶನ್ ಪೇಪರ್ನ ನೀವು ಗಮನಿಸಿದ್ರೆ ಅದರಿಂದ ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಮೀನ್ ಆಗಿರ್ಬೋದು, ಇದನ್ನೇ ಹೆಚ್ಚಾಗಿ ಕೇಳಿದ್ದಾರೆ. ಹಾಗಾಗಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದನ್ನು ಕೂಡ ಕಲೀರಿ, ರೇಂಜನ್ನು ಫೈಂಡ್ ಔಟ್ ಮಾಡೋದನ್ನು ಕೂಡ ಕಲೀರಿ, ಮೀನ್, ಮೀಡಿಯನ್, ಮೋಡನ್ನು ಕೂಡ ಕಲೀರಿ. ಸೊ ಒಂದು ಪ್ರಾಬ್ಲಮ್ಯಾಟಿಕ್ ಕ್ವೆಶನ್ ಅಂತೂ ಅರೈಸ್ ಆಗೇ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಒಂದು ಚಾಪ್ಟ್ರಿಂದ ಪ್ರಾಬ್ಲಮ್ಯಾಟಿಕ್ ಕಂಪಲ್ಸರಿ ಬರೋದ್ರಿಂದ ಈ ಒಂದು ಪಾರ್ಟ್ನ ಕಂಪಲ್ಸರಿ ಓದಿ. ಆ್ಯಂಡ್ ಮೋರ್ ಓವರ್ ಈ ಒಂದು ಚಾಪ್ಟ್ರಲ್ಲಿ ಬೇರೆ ಕಾನ್ಸೆಪ್ಟ್ ಕೂಡ ಓದಿ. ಸೊ ದಟ್ ನಿಮಗೆ ಬೇರೆ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಿರ್ಬೋದು, ಅಥವಾ MCQ ಅಟೆಂಡ್ ಮಾಡೋಕ್ಕಾಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಕ್ಸ್ ಅಟೆಂಡ್ ಮಾಡೋಕ್ಕಾಗಿರ್ಬೋದು, ಕಂಟಿನ್ಯೂಸ್ ಆಫ್ ದ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಈಸಿಯಾಗಿದೆ. ಬಟ್ ನಮಗೆ ಬೇರೆ ಏನೂ ಓದೋಕ್ಕಾಗ್ತಾ ಇಲ್ಲ, ನಮಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಈ ಒಂದು ಚಾಪ್ಟ್ರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನು, ಮೀನು, ಮೀಡಿಯನ್, ಮೋಡ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡೋದನ್ನು ಮರೀದೇ ಕಲೀರಿ. ಇನ್ನು ಮಿಕ್ಕದನ್ನು ನಿಮ್ಮ ಚಾಯ್ಸು. ಕಲಿತ್ರೆ ಒಳ್ಳೆಯದು, ಬಟ್ ಕಲಿಯೋಕ್ಕಾಗಲ್ಲ ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನು ಮಾತ್ರ ಕಲೀರಿ. ಸ್ಕಿಪ್ ಮಾಡದೆ ವಿತೌಟ್ ಎರರ್ ಫಾರ್ಮುಲಾ ಹಾಕೋದಾಗಿರ್ಬೋದು, ಕ್ಯಾಲ್ಕುಲೇಷನ್ ಆಗಿರ್ಬೋದು, ಕಂಪಲ್ಸರಿ ಪಕ್ಕಾ ಫಾಲೋಅಪನ್ನು ಮಾಡಿ. ಟಿಪ್ ಏನಪ್ಪ ಅಂದರೆ ಇಷ್ಟು ಚಾಪ್ಟರ್ಗಳನ್ನು ಕಂಪಲ್ಸರಿ ನೀವು ಓದಲೇಬೇಕು. 21 ಮಾರ್ಕ್ಸನ್ನು ತೊಗೋಬೇಕು ಅಂದರೆ ಓದೋದು ಅಂದರೆ ಹೇಗಂದರೆ ಇಲ್ಲಿ ಕೊಟ್ಟಿರೋಂಥ ಕಾನ್ಸೆಪ್ಟ್ಗಳಲ್ಲಿ ಯಾವುದೇ ರೀತಿ ಎರರ್ ಇಲ್ಲದೆ, ಅಂದರೆ ನೀವು ಯಾವುದೇ ರೀತಿ ನಾನು ಇದನ್ನು ಓದಿಲ್ಲಪ್ಪ, ಇದನ್ನು ಅರ್ಧ ಓದಿದ್ದೀನಿ ಅನ್ನೋ ಆ ರೀತಿ ಚಾಯ್ಸನ್ನು ಮಾಡದೆ ಕಂಪ್ಲೀಟ್ ಕಾನ್ಸೆಪ್ಟ್ಗಳನ್ನು ಓದಲೇಬೇಕು. ಸೊ ದಟ್ ಆವಾಗ ಮಾತ್ರ ನೀವು 21 ಮಾರ್ಕ್ಸನ್ನು ತೆಗಿಲಿಕ್ಕೆ ಸಾಧ್ಯ. ಸೊ ಏನು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಪ್ಲ್ಯಾನ್ ಟು ರೀಡ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟನ್ನು ಒಂದು ಪ್ಲ್ಯಾನ್ ಆಗಿ ಇಟ್ಕೊಂಡು ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರವಾಗಿ ನೀವು ಪ್ರಿಪ್ರೇಷನ್ನ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಮಸ್ಟ್ ರೀಡ್ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡೆಲ್ ಪೇಪರ್ಸ್ ಪ್ಲಸ್ 2 ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್. ಈಗ ಆಲ್ರೆಡಿ ನಮಗೆ ಸಿಕ್ಕಿರುವಂತಹ 3 ಮಾಡೆಲ್ ಕ್ವೆಶನ್ ಪೇಪರ್ ಆಗಿರ್ಬೋದು ಆ್ಯಂಡ್ 2 ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ ಆಗಿರ್ಬೋದು, ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿ, ಯಾವುದನ್ನು ಕೂಡ ಸ್ಕಿಪ್ ಮಾಡದೆ. ಯಾವುದಾದ್ರು ಆನ್ಸರ್ ಗೊತ್ತಿಲ್ಲ ಅಂದರೆ ನಿಮ್ಮ ಕನ್ಸರ್ನ್ ಲೆಕ್ಚರ್ಸ್ಗಳಿಗೆ ಕೇಳಿ, ಅಥವಾ ಒಂದು ಕಮೆಂಟ್ ಸೆಷನಲ್ಲಿ ಕ್ವೆಶನನ್ನು ಡ್ರಾಪ್ ಮಾಡಿ, ನಾನು ನಿಮಗೆ ಆನ್ಸರ್ನ ತಿಳಿಸ್ಕೊಡ್ತೀನಿ. ಸೊ 3 ಮಾಡೆಲ್ ಕ್ವೆಶನ್ ಪೇಪರು ಪ್ಲಸ್ 2 ಪ್ರಿಪೇಟರಿ ಕ್ವೆಶನ್ ಪೇಪರ್ನ ಯಾವುದೇ ರೀತಿ ಯಾವ ಕ್ವೆಶನ್ಗಳನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಫಸ್ಟ್ ಕವರ್ ಆಲ್ ದ 5 ಮಾರ್ಕ್ಸ್ ವೇಟೇಜ್ ಚಾಪ್ಟರ್ಸ್. ಯಾವ್ಯಾವುದು 5 ಮಾರ್ಕ್ಸಿನ ಕ್ವೆಶನ್ಸ್ಗಳು ಅರೈಸ್ ಆಗ್ತಾ ಇರುವಂಥ ಚಾಪ್ಟರ್ಗಳಿದಾವೋ ಅವುಗಳನ್ನು ಮೊದಲು ಕಂಪ್ಲೀಟ್ ಮಾಡಿ. ಸೊ ದಟ್ ನಿಮಗೆ ವೇಟೇಜ್ ಆಫ್ ದ ಮಾರ್ಕ್ಸ್ ಸ್ಕೋರ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಓದಿ, ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ PU ಕಂಪ್ಯೂಟರ್ ಸೈನ್ಸ್ನ ಓದ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ಆ ರೀತಿ ವಿಡಿಯೋಗಳನ್ನು ಫಾಲೋ ಅಪ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.